ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಅಂತಾರಾಷ್ಟ್ರೀಯ ಪಂದ್ಯಗಳಿಗಿಂತ ಐಪಿಎಲ್ನ ಜಿದ್ದಾಜಿದ್ದಿ ನೋಡೋದೇ ಚಂದ. ಹೀಗಾಗಿ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿ ಕಾಯ್ತಾ ಇದ್ದಾರೆ. ಅಲ್ಲದೆ ಈ ಬಾರಿ ಮೆಗಾ ಹರಾಜು ಕೂಡ ನಡೀತಾ ಇರೋದ್ರಿಂದ ಯಾವೆಲ್ಲ ಸ್ಟಾರ್ ಪ್ಲೇಯರ್ಸ್ ಆಕ್ಷನ್ಗೆ ಬರ್ತಾರೆ ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ. ಆದರೆ ಐಪಿಎಲ್ ಆರಂಭ ಆದಾಗ್ಲಿಂದಲೂ ಈವರೆಗೂ ಕೂಡ ಒಮ್ಮೆಯೂ ಹರಾಜಿನಲ್ಲಿ ಕಾಣಿಸಿಕೊಳ್ಳದ ಏಕೈಕ ಆಟಗಾರ ಅಂದರೆ ವಿರಾಟ್ ಕೊಹ್ಲಿ. ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಯಾಕೆ ಬೆಂಗಳೂರು ತಂಡ ಬಿಡೋಕೆ ರೆಡಿ ಇಲ್ಲ, ಕೋಟಿಗಳ ಆಫರ್ ಕೊಟ್ಟರು ಕೂಡ ಹರಾಜಿಗೆ ಯಾಕೆ ಬರ್ತಿಲ್ಲ ಅನ್ನೋದನ್ನೇ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025ರ ಐಪಿಎಲ್ ಹಿಂದಿನ ಎಲ್ಲಾ ಸೀಸನ್ಗಳಿಗಿಂತ ಜಾಸ್ತಿನೇ ನಿರೀಕ್ಷೆ ಮೂಡಿಸಿದೆ. ಮೆಗಾ ಹರಾಜು ಬೇರೆ ಇರೋದ್ರಿಂದ ದಿಗ್ಗಜ ಆಟಗಾರರೇ ಹರಾಜಿಗೆ ಬರಬೇಕಾದ ಅನಿವಾರ್ಯತೆ ಇದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್, ಜಸ್ಪ್ರೀತ್ ಬುಮ್ರಾ, ಕೆಎಲ್ ರಾಹುಲ್, ರಿಷಬ್ ಪಂತ್ ಹೀಗೆ ಸ್ಟಾರ್ ಆಟಗಾರರ ಹೆಸರೇ ಹರಾಜು ರೇಸ್ನಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಅದೊಂದು ಹೆಸರು ಮಾತ್ರ ಯಾವುದೇ ಹರಾಜು ಬಂದರೂ ಮುನ್ನೆಲೆಗೆ ಬರೋದೇ ಇಲ್ಲ. ಅವರು ಮತ್ತಿನ್ಯಾರೂ ಅಲ್ಲ, ನಮ್ಮ RCBಯ ಕಿಂಗ್ ವಿರಾಟ್ ಕೊಹ್ಲಿ. ಹೌದು, ವಿರಾಟ್ ಕೊಹ್ಲಿ ಡೇ 1ನಿಂದ ಐಪಿಎಲ್ ಆಡ್ತಿದ್ರು ಕೂಡ ಒಮ್ಮೆಯೂ ಆಕ್ಷನ್ಗೆ ಎಂಟ್ರಿ ಕೊಟ್ಟಿಲ್ಲ. ಕೊಡೋಕೆ ಬೆಂಗಳೂರು ಫ್ರಾಂಚೈಸಿ ಬಿಟ್ಟೂ ಇಲ್ಲ. 2008ರಲ್ಲಿ ಐಪಿಎಲ್ ಆರಂಭ ಆದಾಗಿನಿಂದ 2023ರವರೆಗೆ ಒಟ್ಟು 5 ಬಾರಿ ಮೆಗಾ ಹರಾಜುಗಳು ನಡೆದಿವೆ. 2025ರಂದು 6ನೇಯದ್ದಾಗಲಿದೆ. ಇದಲ್ಲದೆ ಪ್ರತಿ ವರ್ಷ ಕೂಡ ಮಿನಿ ಹರಾಜು ನಡೆಯುತ್ತೆ. ಮೆಗಾ ಹರಾಜಿನಲ್ಲಿ 3ರಿಂದ 4 ಆಟಗಾರರು ಮಾತ್ರ ತಂಡದಲ್ಲಿರಬೇಕು. ಉಳಿದ ಆಟಗಾರರನ್ನ ಹರಾಜಿಗೆ ಬಿಡಬೇಕಾಗುತ್ತೆ. ಆದರೆ ಮಿನಿ ಹರಾಜಿನಲ್ಲಿ ತಮಗೆ ಬೇಡದ ಆಟಗಾರರನ್ನ ಮಾತ್ರ ತಂಡದಿಂದ ಕೈಬಿಡಲಾಗುತ್ತೆ. ಸದ್ಯ ಐಪಿಎಲ್ ಮೆಗಾ ಹರಾಜಿಗೆ 2 ತಿಂಗಳಷ್ಟೇ ಬಾಕಿ ಇದ್ದು, ಮೆಗಾ ಹರಾಜಿಗಾಗಿ ಎಲ್ಲಾ ಫ್ರಾಂಚೈಸಿಗಳು ಯಾವ ಆಟಗಾರನನ್ನ ತಂಡದಲ್ಲಿ ಉಳಿಸಿಕೊಳ್ಬೇಕು, ಹಾಗೆ ಎಷ್ಟು ಕೋಟಿ ಬಿಡ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದೆಡೆ ರೋಹಿತ್ ಶರ್ಮಾ ಸೇರಿದಂತೆ ಸ್ಟಾರ್ ಆಟಗಾರರು ತಮ್ಮ ಫ್ರಾಂಚೈಸಿಗಳನ್ನು ತೊರೆದು ಹರಾಜು ಅಖಾಡಕ್ಕೆ ಪ್ರವೇಶ ಮಾಡ್ತಾರೆ ಎಂಬ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಐಪಿಎಲ್ ಆರಂಭದಿಂದಲೂ ಕೂಡ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡ್ತಿದ್ದಾರೆ. ಎಲ್ಲ ಆವೃತ್ತಿಯಲ್ಲಿ ಆಡಿದ ಏಕೈಕ ಆಟಗಾರ ಕೊಹ್ಲಿ ಮಾತ್ರ. ಅಚ್ಚರಿ ಅಂದರೆ ರನ್ ಮಿಷನ್ ವಿರಾಟ್ ಕೊಹ್ಲಿ ಮೊದಲ ಸೀಸನ್ನಿಂದ ಇಲ್ಲಿಯವರೆಗೂ ಕೂಡ ಒಮ್ಮೆಯೂ ಐಪಿಎಲ್ ಹರಾಜಿನಲ್ಲಿ ಕಾಣಿಸಿಕೊಂಡಿಲ್ಲ. 2008ರಲ್ಲಿ ಐಪಿಎಲ್ನ ಉದ್ಘಾಟನಾ ಸೀಸನ್ನಲ್ಲೇ ಉದಯೋನ್ಮುಖ ಆಟಗಾರನಾಗಿ RCBಯನ್ನು ಸೇರಿಕೊಂಡಿದ್ರು. 19 ವರ್ಷದೊಳಗಿನವರ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾದ ನಾಯಕನಾಗಿ ಯಂಗ್ ಕೊಹ್ಲಿ ಆಗ ಭಾರಿ ಕ್ರೇಜ್ ಅನ್ನು ಹೊಂದಿದ್ರು. ಹರಾಜಿಗೆ ಬಂದಿದ್ರೆ ದೊಡ್ಡ ಬೇಡಿಕೆ ಸೃಷ್ಟಿ ಆಗ್ತಿತ್ತು. ಆದರೆ ಆಗಿನ ನಿಯಮದ ಪ್ರಕಾರ 19 ವರ್ಷದೊಳಗಿನ ಆಟಗಾರರಿಗೆ ಹರಾಜಿನಲ್ಲಿ ಪ್ರವೇಶ ಪಡೆಯೋಕೆ ಅವಕಾಶ ಇರಲಿಲ್ಲ. ಅವರನ್ನ ಡ್ರಾಫ್ಟ್ ಮೂಲಕ ಮಾತ್ರ ಆಯ್ಕೆ ಮಾಡಬೇಕಿತ್ತು. ಕೇವಲ ಬ್ಯಾಟ್ಸ್ಮನ್ ಆಗಿ ಮಿಂಚಿದ್ದಲ್ಲದೆ ಭಾರತೀಯ ಯುವ ತಂಡವನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸಿದ ಕೊಹ್ಲಿ ಮೇಲೆ RCB ಫ್ರಾಂಚೈಸಿ ಕಣ್ಣಿಟ್ಟಿತ್ತು. ಅದರಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕೊಹ್ಲಿ ಜೊತೆ ಕೇವಲ 10 ಲಕ್ಷಕ್ಕೆ ಒಪ್ಪಂದ ಮಾಡಿಕೊಂಡಿತ್ತು. ಅಂದಿನಿಂದ RCB ಕೊಹ್ಲಿಯನ್ನ ಹರಾಜಿಗೆ ಬಿಟ್ಟಿಲ್ಲ. ಪ್ರತಿ ವರ್ಷ ಕೂಡ ಮೊದಲ ಆಯ್ಕೆ ಆಟಗಾರನಾಗಿ ಉಳಿಸಿಕೊಳ್ಳಲಾಗ್ತಾ ಇದೆ. 2011ರಲ್ಲಂತೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊಹ್ಲಿಯನ್ನ ಮಾತ್ರ ಉಳಿಸಿಕೊಂಡು ಉಳಿದ ಎಲ್ಲ ಆಟಗಾರರನ್ನ ಹರಾಜಿಗೆ ಬಿಟ್ಟಿತ್ತು. ಪ್ರಸ್ತುತ RCB ಕೊಹ್ಲಿಗೆ 15 ಕೋಟಿ ರೂಪಾಯಿ ಹಣ ನೀಡಿ ರಿಟೈನ್ ಮಾಡಿಕೊಂಡಿದೆ. ಸದ್ಯ ಐಪಿಎಲ್ನಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ಬೆಂಗಳೂರು ತಂಡದ ಐಕಾನ್ ವಿರಾಟ್ ಕೊಹ್ಲಿ ಆಟಗಾರನಾಗಿ ಅದ್ಭುತ ಪ್ರದರ್ಶನವನ್ನೇ ನೀಡ್ತಾ ಬಂದಿದ್ದಾರೆ. ಕಳೆದ 17 ಸೀಸನ್ಗಳಲ್ಲಿ 252 ಐಪಿಎಲ್ ಪಂದ್ಯಗಳನ್ನಾಡಿರುವ ಕೊಹ್ಲಿ 244 ಇನ್ನಿಂಗ್ಸ್ಗಳಿಂದ 8,004 ರನ್ಗಳನ್ನು ಗಳಿಸಿದ್ದಾರೆ. ಇದರಲ್ಲಿ 8 ಶತಕಗಳು ಹಾಗೆ 55 ಅರ್ಧ ಶತಕಗಳು ಕೂಡ ಸೇರಿವೆ. 2024ರ ಐಪಿಎಲ್ನಲ್ಲಿ ಅತಿ ಹೆಚ್ಚು ರನ್ ಸಿಡಿಸಿದ ಆಟಗಾರ ಕೂಡ ಆಗಿದ್ದಾರೆ. ಹೀಗಾಗಿ ಬೆಂಗಳೂರು ಫ್ರಾಂಚೈಸಿ ಕೂಡ ವಿರಾಟ್ ಕೊಹ್ಲಿಯನ್ನ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋ ಮಾತೂ ಇಲ್ಲ. ಭಾರತ ವರ್ಸಸ್ ಬಾಂಗ್ಲಾದೇಶ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೆಪ್ಟೆಂಬರ್ 19ರಂದು ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ಉಭಯ ತಂಡಗಳ ನಡುವೆ ಪಂದ್ಯ ಆರಂಭ ಆಗಲಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ದೃಷ್ಟಿಯಿಂದ 2 ತಂಡಗಳಿಗೆ ಈ ಸರಣಿ ತುಂಬಾನೇ ಇಂಪಾರ್ಟೆಂಟ್. ಹೀಗಾಗಿ 2 ತಂಡಗಳು ಗೆಲುವಿನ ಗುರಿಯೊಂದಿಗೆ ಕಸರತ್ತನ್ನು ಶುರು ಮಾಡಿವೆ. ಗೌತಮ್ ಗಂಭೀರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಮೊದಲ ಟೆಸ್ಟ್ ಸರಣಿ ಇದಾಗಿರೋದ್ರಿಂದ ಗಂಭೀರ್ ಪಾಲಿಗೂ ಕೂಡ ಈ ಸರಣಿ ಅತ್ಯಂತ ಮಹತ್ವದ್ದಾಗಿದೆ. ಅಷ್ಟಕ್ಕೂ ಈ ಪಂದ್ಯ ಭಾರತಕ್ಕೆ ಎಷ್ಟು ಮುಖ್ಯ, ಸರಣಿ ಗೆದ್ದರೆ ಬರೆಯೋ ದಾಖಲೆಗಳು ಏನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಸತತ 3ನೇ ಬಾರಿಗೆ ಭಾರತ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡೆಯೋ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಬಾಂಗ್ಲಾದೇಶ ಎದುರು ಟೆಸ್ಟ್ ಸರಣಿ ಬಳಿಕ ಭಾರತ ನ್ಯೂಜಿಲೆಂಡ್ ವಿರುದ್ಧ 3 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಬೇಕು. ಅದಾದ ಬಳಿಕ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯನ್ನು ಆಡಬೇಕು. ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೂ ಮುನ್ನ ಟೀಂ ಇಂಡಿಯಾಗೆ ಇನ್ನೂ ಕೂಡ 10 ಟೆಸ್ಟ್ ಪಂದ್ಯಗಳನ್ನು ಆಡೋದು ಬಾಕಿ ಇದೆ. ಹೀಗಾಗಿ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿಗಾಗಿ ಟೀಂ ಇಂಡಿಯಾ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿದೆ. ನಾಯಕ ರೋಹಿತ್ ಶರ್ಮಾ, ಕೆಎಲ್ ರಾಹುಲ್, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ, ಅಶ್ವಿನ್ ಸೇರಿದಂತೆ ಬಹುತೇಕ ಎಲ್ಲ ಆಟಗಾರರು ಕೂಡ ನೆಟ್ಸ್ನಲ್ಲಿ ಅಭ್ಯಾಸವನ್ನು ಆರಂಭಿಸಿದ್ದಾರೆ.
ಸದ್ಯ ಬಾಂಗ್ಲಾ ಸರಣಿಗೆ ಆಯ್ಕೆಯಾಗಿರುವ ಆಟಗಾರರ ಪೈಕಿ ಸರ್ಫರಾಜ್ ಖಾನ್ ಅವರನ್ನ ಮಾತ್ರ ತಂಡವನ್ನ ಸೇರ್ಕೊಳ್ಬೇಕಿದೆ. ಆದರೆ ಸರ್ಫರಾಜ್ ಖಾನ್ ಸದ್ಯ ದುಲೀಪ್ ಟ್ರೋಫಿ ಟೂರ್ನಿಯಲ್ಲಿ ಭಾರತ ಬಿ ತಂಡದ ಪರ ಆಡ್ತಾ ಇದ್ದು ಸೆಪ್ಟೆಂಬರ್ 15ರ ಬಳಿಕ ತಂಡಕ್ಕೆ ಜಾಯ್ನ್ ಆಗಲಿದ್ದಾರೆ. ಹಾಗೆ ಭಾರತ ತಂಡದ ನೂತನ ಬೌಲಿಂಗ್ ಕೋಚ್ ಆಗಿ ನೇಮಕಗೊಂಡಿರುವ ದಕ್ಷಿಣ ಆಫ್ರಿಕಾದ ಮೋರ್ನೆ ಮಾರ್ಕೆಲ್ ಮೊದಲ ಬಾರಿಗೆ ತಂಡದ ಹುದ್ದೆಯನ್ನು ಅಲಂಕರಿಸಿದ್ದು ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಅವರು ಶುಕ್ರವಾರ ಭಾರತೀಯ ಆಟಗಾರರ ಜೊತೆ ಅಭ್ಯಾಸ ಶಿಬಿರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಾಂಗ್ಲಾದೇಶದ ಆಟಗಾರರು ಭಾನುವಾರ ಅಥವಾ ಸೋಮವಾರ ಚೆನ್ನೈಗೆ ಆಗಮಿಸುವ ನಿರೀಕ್ಷೆ ಇದೆ. ನಜ್ಮುಲ್ ಹೊಸೈನ್ ನಾಯಕತ್ವದ ತಂಡ ಇತ್ತೀಚೆಗಷ್ಟೇ ಪಾಕಿಸ್ತಾನವನ್ನು ಅವರದ್ದೇ ತವರಿನಲ್ಲಿ 2-0 ಅಂತರದಲ್ಲಿ ಸೋಲಿಸಿತ್ತು. ಭಾರತಕ್ಕೂ ಆಘಾತ ನೀಡುವ ವಿಶ್ವಾಸದೊಂದಿಗೆ ಆಟಗಾರರು ಚೆನ್ನೈಗೆ ಆಗಮಿಸಲಿದ್ದಾರೆ. ಸದ್ಯ ಭಾರತ ತಂಡ ವಿಶ್ವ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ 68.52 ಗೆಲುವಿನ ಪರ್ಸೆಂಟೇಜ್ನೊಂದಿಗೆ ಅಗ್ರಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ 2ನೇ ಸ್ಥಾನದಲ್ಲಿದೆ. ಇನ್ನು ಬಾಂಗ್ಲಾದೇಶ 4ನೇ ಸ್ಥಾನದಲ್ಲಿದೆ. ಕಳೆದ 1.5 ತಿಂಗಳುಗಳಿಂದ ವಿಶ್ರಾಂತಿ ಪಡಿತಾ ಇರುವ ಭಾರತ ತಂಡ ಬಾಂಗ್ಲಾದೇಶ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡ್ತಾ ಇದೆ. ಇನ್ನು ಭಾರತದ ಟೆಸ್ಟ್ ಪಂದ್ಯಗಳ ಇತಿಹಾಸವನ್ನು ನೋಡಿದರೆ ಭಾರತ ಕ್ರಿಕೆಟ್ ತಂಡ 1932ರಲ್ಲಿ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿತು. ಅಂದಿನಿಂದ ಇಲ್ಲಿವರೆಗೂ ಕೂಡ ಒಟ್ಟು 579 ಟೆಸ್ಟ್ ಪಂದ್ಯಗಳನ್ನಾಡಿದೆ. ಈ ಪೈಕಿ 178 ಪಂದ್ಯಗಳನ್ನು ಗೆದ್ದಿದ್ರೆ ಅಷ್ಟೇ ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಇನ್ನುಳಿದ 222 ಪಂದ್ಯಗಳು ಡ್ರಾನಲ್ಲಿ ಅಂತ್ಯ ಕಂಡಿವೆ. ಸೆಪ್ಟೆಂಬರ್ 19ರಂದು ಬಾಂಗ್ಲಾದೇಶ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯವನ್ನು ಗೆದ್ದರೆ ಭಾರತ ತಂಡದ ಖಾತೆಯಲ್ಲಿ 179 ಗೆಲುವುಗಳು ಸೇರ್ಪಡೆಗೊಳ್ಳಿವೆ. ಈ ಮೂಲಕ ಭಾರತ ತಂಡ 178 ಸೋಲುಗಳ ಸಂಖ್ಯೆಗಳನ್ನು 92 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಹಿಂದಿಕ್ಕಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರ್ತಾ ಇದ್ದಂತೆ ಒಂದರ ಹಿಂದೆ ಒಂದರಂತೆ ಸಂಕಷ್ಟಗಳು ಎದುರಾಗ್ತಾ ಇವೆ. ಇದೀಗ RR ನಗರದಲ್ಲಿರುವ ದರ್ಶನ್ ಮನೆ ತೆರವು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆಯೇ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಂತ ಮನೆಯನ್ನು ತೆರವು ಮಾಡೋಕೆ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ರು. ಅದಾದ ಬಳಿಕ ಕೋರ್ಟ್ಗೆ ಹೋಗಿ ತೆರವು ಮಾಡದಂತೆ ಸ್ಟೇ ಆರ್ಡರ್ ತರಲಾಗಿತ್ತು. ಆದರೆ ಈಗ ನ್ಯಾಯಾಲಯದ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಮನೆ ತೆರವು ಮಾಡೋಕೆ ಜಿಲ್ಲಾಡಳಿತ ಮುಂದಾಗಿದೆ. ರಾಜ್ಯದಲ್ಲಿ ಮುಡಾ ಸೈಟ್ ಹಗರಣ ಜೋರಾಗಿ ಸದ್ದು ಮಾಡ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೈಸೂರಿನಲ್ಲಿ ವಿಶೇಷ ಚೇತನ ವ್ಯಕ್ತಿಗೆ ಹಂಚಿಕೆಯಾದ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಆ ಜಾಗದಲ್ಲಿ ಸಿದ್ದರಾಮಯ್ಯ DCM ಆಗಿದ್ದಾಗ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಿಂದುಳಿದ ವರ್ಗಗಳ ವ್ಯಕ್ತಿಗೆ ಹಂಚಿಕೆಯಾದ ಮುಡಾ ಸೈಟ್ಗೆ ಕೇವಲ 24,000 ರೂಪಾಯಿ ಪಾವತಿಸಿ ಅಲ್ಲಿ ಅಕ್ರಮವಾಗಿ ಸಿದ್ದರಾಮಯ್ಯ ಮನೆ ಕಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದುದು ಇದೀಗ ಬಂಧನದ ಭೀತಿ ಎದುರಾಗಿದೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮುನಿರತ್ನ ವಿರುದ್ಧ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ 2 FIRಗಳು ದಾಖಲಾಗಿವೆ. ಶಾಸಕ ಮುನಿರತ್ನ ಅವರು ಸೆಪ್ಟೆಂಬರ್ 9ರಂದು 20 ಲಕ್ಷ ಹಣ ಕೇಳಿದ್ರು. ಹಣ ನೀಡದೇ ಇದ್ರೆ ರೇಣುಕಾಸ್ವಾಮಿ ರೀತಿ ಕೊಲೆ ಮಾಡೋದಾಗಿ ಹಾಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ಆರೋಪಿಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಜೀವ ಬೆದರಿಕೆ ಪ್ರಕರಣದಲ್ಲಿ 4 ಆರೋಪಿಗಳಿದ್ದು A1 ಶಾಸಕ ಮುನಿರತ್ನ ಆಗಿದ್ದಾರೆ. ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕೆ ಡೆಡ್ಲೈನ್ ವಿಸ್ತರಿಸಲು ಪ್ರಾಧಿಕಾರ ನಿರ್ಧಾರ ಮಾಡಿದೆ. 3 ತಿಂಗಳ ಕಾಲ ಗಡುವು ವಿಸ್ತರಣೆ ಮಾಡಲಾಗ್ತಾ ಇದೆ. ಇಂದಿನಿಂದ 2024ರ ಡಿಸೆಂಬರ್ವರೆಗೆ ಉಚಿತವಾಗಿ ಮಾಡೋಕೆ ಅವಕಾಶ ನೀಡಲಾಗಿದೆ. ಮೊದಲು ಮಾರ್ಚ್ 14ರಿಂದ ಜೂನ್ 14ರವರೆಗೆ ವಿಸ್ತರಣೆ ಮಾಡಿತ್ತು. ನಂತರ ಸೆಪ್ಟೆಂಬರ್ 14ರವರೆಗೆ ವಿಸ್ತರಣೆ ಮಾಡಲಾಗಿತ್ತು. ಇದೀಗ ಡಿಸೆಂಬರ್ 14ರವರೆಗೆ ವಿಸ್ತರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತ UIDAI ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಕ KIALಗೆ 2ನೇ ಏರ್ಪೋರ್ಟ್ ನಿರ್ಮಾಣ ಎಲ್ಲಿ? ಸ್ಥಳ ಆಯ್ಕೆಯ ಗೊಂದಲಕ್ಕೆ ಕೊನೆಗೂ ಕೂಡ ತೆರೆಬಿದ್ದಿದೆ. ಅಂತಿಮವಾಗಿ ಬೆಂಗಳೂರಿನ KIALಗೆ 2ನೇ ಏರ್ಪೋರ್ಟ್ ಅನ್ನು ನೆಲಮಂಗಲ ಕುಣಿಗಲ್ ಮಧ್ಯೆ ನಿರ್ಮಾಣ ಮಾಡೋಕೆ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಿಂದ 5 ಕಿಲೋಮೀಟರ್ ದೂರದಲ್ಲಿ ಹೊಸ ಏರ್ಪೋರ್ಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಹೊಸ ಏರ್ಪೋರ್ಟ್ ನಿರ್ಮಾಣಕ್ಕೆ 4ರಿಂದ 5 ಸಾವಿರ ಎಕರೆ ಭೂಮಿ ಬೇಕು. ಹೀಗಾಗಿ ಚರ್ಚೆಯಲ್ಲಿದ್ದ 6ರಿಂದ 7 ಸ್ಥಳಗಳ ಪೈಕಿ ನೆಲಮಂಗಲ ಸ್ಥಳ ಅಂತಿಮವಾಗಿದೆ. 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಸಂಬಂಧದ 11ನೇ ಸಭೆಯಲ್ಲಿ ಈ ಸ್ಥಳ ಆಯ್ಕೆ ಮಾಡಲಾಗಿದೆ. ಚೀನಾದಲ್ಲಿ ಜನಸಂಖ್ಯೆ ಪ್ರಮಾಣ ಕುಸಿತ ಬಂದಿದೆ. ಇದೀಗ ಜನಸಂಖ್ಯೆ ಜೊತೆಗೆ ಉದ್ಯೋಗಿಗಳ ಸಂಖ್ಯೆ ಕೂಡ ಇಳಿಕೆಯಾಗ್ತಾ ಇದೆ. ಇದು ಅಲ್ಲಿನ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಈ ಸಮಸ್ಯೆಯ ಪರಿಹಾರಕ್ಕೆ ಚೀನಾ ಸರ್ಕಾರ ಉದ್ಯೋಗಿಗಳ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸೋಕೆ ನಿರ್ಧಾರ ಮಾಡಿದೆ. ಪುರುಷರ ನಿವೃತ್ತಿ ವಯಸ್ಸನ್ನು 63ಕ್ಕೆ ಏರಿಸಿದ್ರೆ ಮಹಿಳೆಯರ ನಿವೃತ್ತಿ ವಯಸ್ಸನ್ನು ಅವರ ವೃತ್ತಿಗೆ ಅನುಗುಣವಾಗಿ 55 ಮತ್ತು 58ಕ್ಕೆ ಏರಿಸಲಾಗಿದೆ. ಮುಂದಿನ ವರ್ಷದ ಜನವರಿಯಿಂದ ಹೊಸ ನೀತಿ ಜಾರಿಯಾಗಲಿದೆ. 1950ರಿಂದ ಚೀನಾ ಉದ್ಯೋಗಿಗಳ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಿರೋದು ಇದೇ ಮೊದಲು. ಚೀನಾದಲ್ಲಿ ನಡೆಯುತ್ತಾ ಇರುವ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬದ್ಧ ವೈರಿಗಳಾದ ಭಾರತ ಹಾಗೆ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆದಿದೆ. ಈ ಪಂದ್ಯದಲ್ಲಿ ತನ್ನ ಚಾಂಪಿಯನ್ ಆಟವನ್ನು ಮುಂದುವರಿಸಿರುವ ಹರ್ಮನ್ಪ್ರೀತ್ ನಾಯಕತ್ವದ ಭಾರತದ ಹಾಕಿ ತಂಡ ಪಾಕಿಸ್ತಾನ ತಂಡವನ್ನು 2-1 ಗೋಲುಗಳಿಂದ ಮಣಿಸಿ ಸತತ 5ನೇ ಜಯ ದಾಖಲಿಸಿದೆ. ಇದರೊಂದಿಗೆ ಭಾರತ ಹಾಕಿ ತಂಡ ಅಜೇಯ ತಂಡವಾಗಿ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.